ಕಾಂಗ್ರೆಸ್ ಯಾವ ರೀತಿಯಾಗಿ ಲಿಂಗಾಯತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಭೇಟಿಯನ್ನ ನಾವು ತೋರಿಸ್ತಾ ಇದ್ವಿ. ಇನ್ನೊಂದ್ ಕಡೆ ಬಿಜೆಪಿ ಏನು ಸುಮ್ಮನೆ ಕೂತಿಲ್ಲ. ಅದರಲ್ಲೂ ಸ್ಪೆಷಲಿ ಅವ್ರು ವೀಕ್ ಇರುವಂತ ಸೆಕ್ಷನ್ ಅಂದ್ರೆ ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ, ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಾ ಇರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಹಳೆ ಮೈಸೂರು ಭಾಗಕ್ಕೆ ನಾಳೆ ಬಿಜೆಪಿ ಚಾಣಕ್ಯನ ಎಂಟ್ರಿ ಆಗ್ತಾ ಇದೆ. ಮೈಸೂರು ಚಾಮರಾಜನಗರ ಭಾಗದಲ್ಲಿ ಅಮಿತ್ ಶಾ ಅವರು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ನಾಳೆ ಗುಂಡ್ಲುಪೇಟೆಯಲ್ಲಿ ಅಮಿತ್ ಶಾ ಅವರು ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಪರವಾಗಿ ಅಮಿತ್ ಶಾ ಅವರು ಪ್ರಚಾರವನ್ನು ಮಾಡಲಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ 3 ಕಿಲೋಮೀಟರ್ ರೋಡ್ ಶೋವನ್ನ ಮಾಡಲಿರುವಂಥದ್ದು. ಬಳಿಕ ಹಾಸನದ ಸಕಲೇಶ್ಪುರದಲ್ಲೂ ಕೂಡ ಪ್ರಚಾರ ಕಾರ್ಯವನ್ನ ಕೈಗೊಳ್ಳಲಿದ್ದಾರೆ. ಗುಂಡ್ಲುಪೇಟೆ ಆ ಒಂದು ಕ್ಷೇತ್ರ ನೆಪ ಅಷ್ಟೇ, ಆ ಸುತ್ತಮುತ್ತದ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರುವಂತ ನಿಟ್ಟಿನಲ್ಲಿ ಈ ಒಂದು ರೋಡ್ ಶೋವನ್ನ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು ಬಿಜೆಪಿ. ಸ್ಪೆಷಲಿ ಚಾಮರಾಜನಗರ ಆ ಒಂದು ಕ್ಷೇತ್ರ ಏನಿದೆ ಅಲ್ಲಿ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅದರಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ಇದೆ. ಅಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ವರ್ಣ ಕ್ಷೇತ್ರಕ್ಕೂ ಕೂಡ ಹತ್ರ ಆಗುವಂಥ ಕ್ಷೇತ್ರ ಗುಂಡ್ಲುಪೇಟೆ. ಸೊ ಹೀಗಾಗಿ ಅದು ಕೇಂದ್ರ ಬಿಂದುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆ ಕಾರಣಕ್ಕೋಸ್ಕರ ಗುಂಡ್ಲುಪೇಟೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಂದೀಶ್, ಗುಂಡ್ಲುಪೇಟೆ ನೆಪ ಅಷ್ಟೇ, ಅವರು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರುವಂತ ನಿಟ್ಟಿನಲ್ಲೇ ಪ್ಲಾನ್ಗಳನ್ನ ಹಾಕೊಂಡಿರ್ತಾರೆ. ಹೇಗೆ ಪರಿಣಾಮ ಬೀರ್ಬೋದು ಅಮಿತ್ ಶಾ ಅವರ ಈ ಒಂದು ರೋಡ್ ಶೋ? ಹೌದು ಪೃಥ್ವಿ, ನೀವು ಹೇಳೋ ರೀತಿ ಒಂದು ಸುತ್ತಮುತ್ತ ಏನು ಗುಂಡ್ಲುಪೇಟೆ ಏನು ವಿಧಾನಸಭಾ ಕ್ಷೇತ್ರ ಇದೆ, ಅದ್ರ ಸುತ್ತಮುತ್ತ 5-6 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಒಂದ್ ಕಡೆ ಮೈಸೂರು ಜಿಲ್ಲೆ ಎಚ್.ಡಿ. ಬರುತ್ತೆ, ಮತ್ತು ಮೈಸೂರು ಜಿಲ್ಲೆ ವರ್ಣ ಕ್ಷೇತ್ರ ಬರುತ್ತೆ, ಮತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ಕ್ಷೇತ್ರ ಬರುತ್ತೆ. ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಬರುತ್ತೆ, ಮತ್ತು ಗುಂಡ್ಲುಪೇಟೆ ಬರುತ್ತೆ. ಇಷ್ಟು ಕ್ಷೇತ್ರಗಳಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಏನು ಚುನಾವಣಾ ಚಾಣಕ್ಯ ಅಂತ ಹೇಳ್ತಾರೆ ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಾರಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಆ ಒಂದು ರೋಡ್ ಶೋನ್ನ ಹಮ್ಮಿಕೊಂಡಿದ್ರೆ. ನಾಳೆ ಬೆಳಿಗ್ಗೆ 11:30 ಇಂದ 12:00 ಅವರು ಗುಂಡ್ಲುಪೇಟೆ ಪಟ್ಟಣ ರೋಡ್ ಶೋ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ನೀವು ಹೇಳೋ ರೀತಿ ಒಂದು ನೆಪ ಮಾತ್ರ, ಆದ್ರೆ ಅದ್ರ ವೈಬ್ರೇಷನ್, ಯಾಕಂದ್ರೆ ಈಗಾಗಲೇ ಗುಂಡ್ಲುಪೇಟೆಯಲ್ಲಿ ಸ್ವಲ್ಪ ಬಂಡಾಯ ಇದೆ. ಅಲ್ಲಿ ಬಂಡಾಯವನ್ನು ಎದುರಿಸಬೇಕಂತ ಒಂದು ವೀಕ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಅದನ್ನೇ ಕೇಂದ್ರವಾಗಿ ಇರಿಸಿಕೊಂಡು, ಮತ್ತೆ ಜೊತೆಗೆ ಚಾಮರಾಜನಗರ ಜಿಲ್ಲೆ ಒಂದು ಕೇಳಿ ಕಾಂಗ್ರೆಸ್ ಭದ್ರಕೋಟೆ. ಇತ್ತೀಚೆಗೆ 1-2 ಕಡೆ ಬಿಜೆಪಿ ಬಂದಿತ್ತು, ಆದ್ರೆ ಕಾಂಗ್ರೆಸ್ ಭದ್ರಕೋಟೆ. ಈ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲನ ಅಳಿಸ್ಬೇಕು. ಮತ್ತೆ ಗುಂಡ್ಲುಪೇಟೆಲ್ಲೂ ಸಹ ಮೊದಲನೇ ಬಾರಿಗೆ ಜನ ಗೆದ್ದಿದ್ರು ಬಿಜೆಪಿಯಿಂದ. ಅದನ್ನ ಉಳಿಸ್ಕೊಳ್ಬೇಕು, ಯಾಕಂದ್ರೆ ಈ ಬಾರಿ ಸ್ವಲ್ಪ ಬಂಡಾಯ ಇದೆ ಅಲ್ಲಿ, ಅದನ್ನ ಉಳಿಸ್ಕೊಳ್ಬೇಕು ಮತ್ತು ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರ್ಬೇಕು ಅನ್ನೋ ಕಾರಣಕ್ಕೆ ಏನು ಇವರು ಅಮಿತ್ ಶಾ ಅವರು ರೋಡ್ ಶೋ ನಡೆಸ್ತಿದ್ದಾರೆ. ಇದ್ರ ಯಾವ ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅದನ್ನ ಕಾದು ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿ, ಪ್ರಮುಖವಾಗಿ ಲಿಂಗಾಯತ ಮತಗಳನ್ನ ಸೆಳೆಯುವಂಥದ್ದು ಪ್ಲಾನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೀಟ್ಗಳನ್ನ ಗೆದ್ದಂತ ಸಂದರ್ಭದಲ್ಲಿ ಒಂದು ಪೂರ್ಣ ಬಹುಮತವನ್ನ ಪಡೆದುಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಆ ಕಾರಣಕ್ಕೋಸ್ಕರನೇ ಸೋಮಣ್ಣ ಅವರನ್ನ ವರ್ಣಕ್ಕೆ, ಇನ್ನು ಕನಕಪುರದ ಕ್ಷೇತ್ರದಲ್ಲಿ ಆರ್ ಅಶೋಕ್ ಅವರನ್ನ ನಿಲ್ಲಿಸಿರುವಂಥದ್ದು. ಅದೆಲ್ಲವೂ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೋ ಏನೋ ಗೊತ್ತಿಲ್ಲ, ಬಟ್ ಒಂದು ಹಂತಕ್ಕಂತೂ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಆಗಿರುವಂಥದ್ದು. ಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಸಾಕಷ್ಟು ಪ್ರಯೋಗವನ್ನು ಮಾಡಿದ್ದಾರೆ. ತ್ರಿಕೋನ ಫೈಟ್ ಏರ್ಪಟ್ಟಿರುವ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಮನಗರ ಇಲ್ಲೆಲ್ಲ ಕಡೆನೂ ಕೂಡ ಒಂದು ಪರಿಸ್ಥಿತಿ ಇರುವಂಥದ್ದು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆಯನ್ನಂತೂ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಹುಸಿಯಾಗುತ್ತಾ ಅಥವಾ ನಿರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.